ಹಾಲೆಲೂಯ್ಯ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಇವತ್ತು ನೇಮಿಸಿದ ಜಯದ ದಿನ, ದೇವರು ನಮಗೆ ಒದಗಿಸಿದಂತಹ ಈ ವೇಳೆಗಾಗಿ, ಈ ದಿವಸಕ್ಕಾಗಿ ಕರ್ತನ ನಾವು ಕೊಂಡಾಡುವ, ಆತನ ನಾಮವನ್ನು ಮೇಲಕ್ಕೆತ್ತುವ, ಅಷ್ಟೇ ಅಲ್ಲ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುವ ಪ್ರತಿಯೊಂದು ದೇವ ಮಗನಿಗೆ, ದೇವ ಮಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಆಶೀರ್ವಾದವನ್ನು ನಾನು ದೇವರ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡುವವನಾಗಿದ್ದೇನೆ. ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಕೊನೆಯ ಕಾಲದಲ್ಲಿದ್ದೇವೆ ನಾವು. ನಮ್ಮನ್ನೇ ನಾವು ಯಾವಾಗಲೂ ಪರೀಕ್ಷೆ ಮಾಡಿಕೊಂಡವರಾಗಿ ನೀತಿಯ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ, ಮಹಿಮೆಯ ಮಾರ್ಗದಲ್ಲಿ ಅದ್ಭುತಕರವಾಗಿ ದೇವರು ಏನನ್ನು ನಮಗೆ ಸೂಚಿಸಿದ್ದಾನೆ, ದೇವರ ವಾಕ್ಯ ನಮಗೆ ಏನನ್ನು ಹೇಳ್ತದೆ, ಅದರಲ್ಲಿ ನಾವು ನಡೀತಾ ಮುಂದೆ ಹೋಗುವ ದೇವ ಮಕ್ಕಳೇ. ಅಧರ್ಮನ ಕಾರ್ಯಗಳು ಲೋಕದಲ್ಲಿ ಹೆಚ್ಚಾಗ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಜೀವಿತ, ಆತ್ಮಿಕ ಜೀವಿತ, ಆರಾಧನೆ, ಸ್ತುತಿಗಳು ಮತ್ತು ದೇವರ ಕಡೆಯಲ್ಲಿ ದೇವರ ಮಧ್ಯಸ್ಥಿಕೆ ಪ್ರಾರ್ಥನೆ ಅದು ಹೆಚ್ಚಾಗಲಿ. ಯಾಕಂದರೆ ಕೊನೆಯ ಕಾಲವಾಗಿದೆ. ನಿಮ್ಮನ್ನೇ ನೀವು ರಕ್ಷಣೆ ಹೊಂದಿಕೊಳ್ಳಿರಿ, ಅಷ್ಟೇ ಅಲ್ಲ ನಿಮ್ಮನ್ನೇ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಕುಟುಂಬಸ್ಥರನ್ನು, ಲೋಕದ ಎಲ್ಲ ಜನರನ್ನು ನಿಮ್ಮ ಸಂಗಡ ದೇವರ ಮುಂದೆ ಕರ್ಕೊಂಡು ಹೋಗುವಂಥ ಎಲ್ಲ ಪ್ರಯತ್ನಗಳನ್ನು ಪವಿತ್ರಾತ್ಮನ ಮೂಲಕ ನೀವು ಮಾಡಬೇಕಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ವಚನಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಪ್ರಾರ್ಥಿಸಿ ವಚನಕ್ಕೆ ಹೋಗುವ. ತಂದೆ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಹೌದು ಸ್ವಾಮಿ, ಇವತ್ತಿನ ಮಹಿಮುಳ್ಳ ದಿನ ನಮಗೆ ಒದಗಿಸಿದ್ದಿ. ಈ ವಾಕ್ಯ ಭಾಗದಲ್ಲಿ ಮಾತನಾಡು. ನಮ್ಮ ಸ್ವರ ಬೇಡ ಸ್ವಾಮಿ, ನಮ್ಮ ಆಲೋಚನೆ ಬೇಡ ಸ್ವಾಮಿ. ಕರ್ತನೇ, ನಿನ್ನ ಆಲೋಚನೆಗಳು, ನಿನ್ನ ವಾಕ್ಯಗಳು, ನಿನ್ನ ಮಹಿಮೆ, ಪವಿತ್ರಾತ್ಮ ದೇವ ಮಾತನಾಡು. ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾ ಇದ್ದೇನೆ. ಆತ್ಮಪ್ರಾಣ ಶರೀರದಲ್ಲಿ ನಾನು ಅಥವಾ ವೀಕ್ಷಿಸುವ ಪ್ರತಿಯೊಂದು ಜನರಲ್ಲಿ ಇರುವ ಪಾಪ ಅಪರಾಧಗಳು ಏನಾದರೂ ಇರುವುದಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸು. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಘನತೆ, ಪ್ರಭಾವಮಾನ, ಮಹಿಮೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ತಂದೆಯೇ, ಆಮೇನ್. ಇವತ್ತು ತುಂಬ ಜನರು ಅವರಿಗೆ ಗೌರವ ಬೇಕು, ಮಾನ ಬೇಕು, ಮಹಿಮೆ ಬೇಕು ಅಂತ ಹೇಳ್ತಾರೆ. ಆದರೆ ದೇವರ ವಾಕ್ಯ ಇವತ್ತು ನಮಗೆ ಏನನ್ನು ಹೇಳ್ತದೆ, ದೇವರ ವಾಕ್ಯ ಏನನ್ನು ಹೇಳ್ತದೆ ಅಂತ ಇವತ್ತು ನಾವು ಅದನ್ನು ಗಮನಿಸುವ. ವಿಶೇಷವಾಗಿ ಜ್ಞಾನೋಕ್ತಿಯಲ್ಲಿ 22ನೇ ಅಧ್ಯಾಯ ವಾಕ್ಯ 4 ನಾವು ಓದಿಕೊಳ್ಳುವ. ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಇವತ್ತು ನಮಗೆ ಗೌರವ ಬೇಕು, ಮಾನ ಬೇಕು, ಮಹಿಮೆ ಬೇಕು. ದೇವರ ರಾಜ್ಯದಲ್ಲಿ ನಾವು ಉನ್ನತವಾಗಿ ಬೆಳೆಯಬೇಕು, ಅದ್ಭುತ ಸೇವೆಗಳನ್ನು ಮಾಡಬೇಕು, ನಾವು ದೇವರ ರಾಜ್ಯದಲ್ಲಿ ಬಹಳ ಉಪಯೋಗಿಸಲ್ಪಡಬೇಕು ಅಂತ. ಆದರೆ ಅದು ನಿನ್ನಲ್ಲಿ ದೀನಭಾವ ಬೇಕು, ದೀನ ಸ್ವಭಾವ ಬೇಕು. ಕ್ರಿಸ್ತ ಯೇಸುವಿನ ಸ್ವಭಾವವು ನಿನ್ನಲ್ಲಿ ಇರಬೇಕು. ಇವತ್ತು ಎಲ್ಲರಿಗೂ ಬೇಕು, ಧನ ಬೇಕು, ಹಣ ಅಂತ ಹೇಳ್ತಾರೆ, ಮಾನ ಬೇಕು, ಜೀವಗಳು ಬೇಕು ಅಂತ ಹೇಳ್ತಾರೆ. ಆದರೆ ಅದು ಬರಬೇಕಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ತಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯನ್ನಿಟ್ಟು ರಕ್ಷಣೆ ಮಂಡಳಿಯಲ್ಲಿ ಇರುವವರಿಗೆ ನಾನು ಹೇಳ್ತಾ ಇರುವಂಥದ್ದು, ಇದು ನಿಮಗೆ ಬರಬೇಕಾದರೆ ಇನ್ನೂ ದೀನತೆ ಬೇಕು. ಇವತ್ತು ನಿಮಗೆ ಗೊತ್ತಾಗ್ತಾ ಇದೆ, ಲೋಕದಲ್ಲಿ ದೀನತೆ ಇಲ್ಲ, ದಿನ ಸ್ವಭಾವ ಇಲ್ಲ. ಇವತ್ತಿನ ಯೌವನಸ್ಥರಲ್ಲಿ, ದೊಡ್ಡವರಲ್ಲಿ, ಚಿಕ್ಕವರಲ್ಲಿ, ಲೋಕದವರಲ್ಲಿ ನೋಡಿ ಯಾರು ಕೂಡ ಒಬ್ಬರಿಗೆ ಒಬ್ಬರು ಗೌರವ ಕೊಡುವಂಥದ್ದನ್ನು ಮರೆತೇ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋವನ ಭಯವು ಅದು ಏನು ಮಾಡ್ತದೆ ಅಂದರೆ ನಿಮ್ಮನ್ನು ದೇವರ ರಾಜ್ಯದಲ್ಲಿ ನಿಮ್ಮನ್ನು ಮಹಿಮೆಯಾಗಿ ನಡೆಸುವಂಥದ್ದಾಗಿದೆ. ದೀನಭಾವ, ದೀನ ಸ್ವಭಾವವು ಇವತ್ತು ನಿಮಗೆ ಇದಕ್ಕೆ ಒಳ್ಳೆಯ ಉದಾಹರಣೆ ಯೇಸು ಕ್ರಿಸ್ತರಾಗಿದ್ದಾರೆ. ಮಾನವನಾಗಿ ಈ ಲೋಕಕ್ಕೆ ಬಂದ ದೇವರು ಮನುಷ್ಯನಾದ ಮೇಲೆ ಆತನು ಈ ಲೋಕದಲ್ಲಿ ಎಷ್ಟು ದೀನನಾಗಿ, ಎಷ್ಟು ಸಾತ್ವಿಕನಾಗಿ, ಎಷ್ಟು ಹಂಬಲಾಗಿ ಸೇವೆ ಮಾಡಿದನಂತ ಹೇಳಿದರೆ ಅದಕ್ಕೆ ಅದೇ ನಮಗೆ ಒಂದು ಉದಾಹರಣೆ. ಇವತ್ತು ನಾವು ಯೇಸುವಿನ ಸ್ವಭಾವದಲ್ಲಿ, ಯೇಸುವಿನ ಯೇಸುವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವವರಾದ ನಮಗೆ ಇನ್ನು ಹೆಚ್ಚಾದ ಪ್ರಭಾವಕ್ಕೆ, ಹೆಚ್ಚಾದ ಮಹಿಮೆಗೆ, ಹೆಚ್ಚಾದ ಜೀವಕ್ಕೆ, ಹೆಚ್ಚಾದ ಅದ್ಭುತ ಕಾರ್ಯಕ್ಕೆ, ಹೆಚ್ಚಾದ ಆತ್ಮಗಳನ್ನು ದೇವರ ಕಡೆಗೆ ನಡೆಸಿಕೊಂಡು ಹೋಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಇದು ಬೇಕಾದರೆ ನಿಮ್ಮಲ್ಲಿ ದೀನ ಸ್ವಭಾವವು, ತಗ್ಗಿಸಿಕೊಳ್ಳುವಿಕೆ ಅಥವಾ ಸಾತ್ವಿಕತೆ ಅದು ಬಹಳ ಮುಖ್ಯವಾಗಿದೆ. ಪ್ರೈಸ್ ಗಾಡ್. ಇದನ್ನು ಮಾಡುವ, ಇದರಲ್ಲಿ ಜೀವಿಸುವ ಎಲ್ಲರಿಗೂ ಧನ, ಮಾನ, ಗೌರವಗಳು ಸಿಗ್ತವೆ. ಅಷ್ಟೇ ಅಲ್ಲ, ಯೆಹೋವನ ಭಯವು ಜ್ಞಾನಕ್ಕೆ ಮೂಲವಾಗಿದೆ. ಆ ದೇವರ ಭಯದಲ್ಲಿ ಜೀವಿಸುವ, ದೇವರ ರಾಜ್ಯದಲ್ಲಿ ಜೀವಿಸುವ ನಿಮಗೆ ನಾನು ಉತ್ತೇಜನ ಕೊಡಲಿಕ್ಕೆ ಇಷ್ಟಪಡ್ತೇನೆ.
ಯೇಸುವಿನ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಯಿರಿ. ಆ ವಾಕ್ಯ ಏನನ್ನು ಹೇಳ್ತದೆ ಅದನ್ನು ಕಲಿಯುತ್ತಾ ಮುಂದೆ ಹೋಗಿರಿ. ಅಷ್ಟೇ ಅಲ್ಲ, ದೇವರ ರಾಜ್ಯದಲ್ಲಿ ಕೇಳಿಕೊಳ್ಳ್ರಿ, ಸ್ವಾಮಿ ಇವತ್ತು ನನ್ನ ಉದ್ದೇಶ ಏನು? ಬೆಳಗಿನ ಜಾವದಲ್ಲಿ ಕ್ರಿಸ್ತನ ಮುಂದೆ ಬರುವಾಗ, ತಂದೆ ದೇವರ ಮುಂದೆ ಬರುವಾಗ ನೀನು ದೇವರ ಮುಂದೆ ಆತನ ಆಲೋಚನೆಗಳನ್ನು ಕೇಳಿಕೊ. ದೇವರ ವಾಕ್ಯದಲ್ಲಿ ಆತನ ಆಲೋಚನೆಗಳು ಉಂಟು, ಆದರೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಆತನ ವಾಕ್ಯ ಅನುಸಾರವಾಗಿ ಆಲೋಚನೆಯನ್ನು ಕೊಡುವ ಆತನಾಗಿದ್ದಾನೆ. ಪ್ರೈಸ್ ಗಾಡ್. ವಿಶೇಷವಾಗಿ ಇಲ್ಲಿ ನೋಡುವಾಗ ಎಫೆಸದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 22 ನಾವು ಓದಿಕೊಳ್ಳುವ, 22 ಮತ್ತು 23 ಓದಿಕೊಳ್ಳುವ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಹಾಲೆಲೂಯ. ಈಗ ಅಲ್ಲಿ ಹೇಳ್ತದೆ ಸಮಸ್ತವು ಕ್ರಿಸ್ತನ ಪಾದ ಕೆಳಗಡೆ. ಅಧಿಕಾರವು, ರಾಜ್ಯತ್ವವು, ಪ್ರಭುತ್ವವು, ಮಹಿಮೆಯು ಪರಲೋಕದಲ್ಲಿಯೂ ಇಹಲೋಕದಲ್ಲಿಯೂ ಎಲ್ಲ ಸಮಸ್ತವನ್ನು ಕ್ರಿಸ್ತನ ಪಾದ ಕೆಳಗೆ ಹಾಕಲ್ಪಟ್ಟಿದೆ. ಕ್ರಿಸ್ತನ ಪಾದದ ಕೆಳಗಡೆ, ಸೈತಾನನಲ್ಲ. ಇವತ್ತು ಲೋಕ ಮತ್ತು ಅದರಲ್ಲಿರುವ ಸಮಸ್ತವು ಕ್ರಿಸ್ತನಲ್ಲಿ ಇದೆ. ಯೇಸು ಕ್ರಿಸ್ತನು ಈ ಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಯಾರೆಲ್ಲ ಆತನನ್ನು ಅಂಗೀಕರಿಸಿದ್ದಾರೆ ಅವರೆಲ್ಲರೂ ಕ್ರಿಸ್ತನ ದೇಹವಾಗಿದ್ದಾರೆ. ಅವರ ದೇಹವಾಗಿದ್ದರೆ ಅರ್ಥಾತ್ ಅವರ ಪಾದ ಕೆಳಗಡೆ ಇದೆ. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಿನ ಸ್ವಭಾವವು, ದೇವರ ಭಯವು ನಿಮ್ಮನ್ನು ಏನು ಮಾಡ್ತದೆ? ಅದು ಇನ್ನು ಹೆಚ್ಚಿನ ಪ್ರಭಾವಕ್ಕೆ, ಹೆಚ್ಚಿನ ಅಭಿಷೇಕಕ್ಕೆ, ಹೆಚ್ಚಿನ ಮಹಿಮೆಗೆ ನಿಮ್ಮನ್ನು ನಡೆಸ್ತದೆ. ದೇವರ ವಾಕ್ಯ ಅನುಸಾರವಾಗಿ ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ಮಹಿಮೆಯುಳ್ಳ ಕಾರ್ಯಗಳನ್ನು ನೀವು ಮಾಡುವವರಾಗಿದ್ದೀರಿ. ಇವತ್ತು ನಮಗೆ ಬೇಕಾದದ್ದು ಯಾವುದೇ ಲೋಕದ ಆಸ್ತಿ ಐಶ್ವರ್ಯ ಅಲ್ಲ, ಆತ್ಮಗಳ ರಕ್ಷಣೆ. ನಾಶವಾಗುವ ಆತ್ಮಗಳನ್ನು ದೇವರ ಕಡೆಗೆ ನಡೆಸಿರಿ. ಎಷ್ಟೋ ಆತ್ಮಗಳು ಇವತ್ತು ಕತ್ತಲೆಯಲ್ಲಿ ಸುಮ್ಮನೆ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ, ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕಾಗಿ, ಸಣ್ಣ ಸಾಲಕ್ಕಾಗಿ, ಸಣ್ಣ ಒಂದು ಏನೋ ಒಂದು ಸಣ್ಣ ಸಮಸ್ಯೆಗಾಗಿ. ದೇವ ಮಗನೇ, ದೇವ ಮಗಳೇ, ಅಥವಾ ಈ ವಾಕ್ಯವನ್ನು ಕೇಳುವ ಯಾರೇ ಆಗಿರಬಹುದು, ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಇದ್ದರೆ, ನೀನು ಹೇಡಿಯ ಥರ ಅಥವಾ ಏನೋ ಒಂದು ಲೋಕದಲ್ಲಿ ನಾನು ಎಲ್ಲ ಜೀವಿತ ಮುಗ್ದು ಹೋಯ್ತು ಅಂತ ಹೇಳಿಕೊಂಡು ನಿನ್ನ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡ. ನಿನಗಾಗಿ ಪ್ರಾಣ ಕೊಟ್ಟ ಆತನು, ನಿನಗಾಗಿ ಜೀವಿಸುವಾತನಾಗಿರುವ ಯೇಸು ಕ್ರಿಸ್ತನಲ್ಲಿ ಬಾ. ಯಾಕಂದರೆ ಆತನು ನಿನ್ನನ್ನು ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ ಕಾಯಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆತನ ಪಾದ ಸನ್ನಿಧಿಯಲ್ಲಿ ಏನಿದೆ? ಆತನ ಸಮಸ್ತವನ್ನು ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಹಾಕಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಹುಡುಕಿಕೊಳ್ಳುವಾಗ, ಯೇಸುವಿನ ಬಳಿಗೆ ಬರುವಾಗ, ಯೇಸುವಿನ ಹತ್ತಿರ ನಿಮ್ಮ ರಕ್ಷಕನು ದೇವರು ಒಡೆಯನಂತ ಒಪ್ಪಿಕೊಳ್ಳುವಾಗ ನಿಮ್ಮ ಜೀವಿತವು ಮಾರ್ಪಾಡಾಗ್ತದೆ. ನಾನು ಎಷ್ಟೋ ಸಾಕ್ಷಿಗಳನ್ನು ಬೇಕಾದರೆ ಹೇಳಬಹುದು. ಆಸರೆ ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಿ, ಎಷ್ಟೋ ಸಾಕ್ಷಿಗಳು ಬರ್ತಾ ಇವೆ. ಇನ್ನು ಏನು ಬೇಕು ದೇವರ ರಾಜ್ಯದಲ್ಲಿ? ತಿಳಿಯದಂತಹ ಒಬ್ಬ ಅನ್ಯ ವ್ಯಕ್ತಿ ಕೂಡ ದೇವರ ಬಳಿಯಲ್ಲಿ ಬಂದುಕೊಂಡು, ನನಗೆ ಯೇಸುವಿನ ಪರಿಚಯನೇ ಇರಲಿಲ್ಲ, ನನಗೆ ಅವರ ದರ್ಶನಗಳು ಬೀಳ್ತಾ ಇದ್ದವು, ಕನಸುಗಳು ಬೀಳ್ತಾ ಇದ್ದವು, ಯಾರೋ ಒಬ್ಬರು ಯೇಸು ಅಂತ, ಈ ದೇವರು ಅಂತ ಹೇಳುವಾಗ, ನಾನು ನೋಡಿದ ಕನಸಿಗೂ ಈ ದೇವರಿಗೂ ಸರಿಯಾಗಿದೆ ಅಂತ ನಿಜವಾದದ್ದನ್ನು ಹುಡುಕಿಕೊಂಡು ಕ್ರಿಸ್ತನಲ್ಲಿ ಬೆಳೆದು ಬಂದರು. ದೇವ ಮಗನೇ, ದೇವ ಮಗಳೇ, ಇವತ್ತು ಧನ ಮಾನ ಗೌರವಗಳು ಕ್ರಿಸ್ತನ ಪಾದದ ಕೆಳಗಡೆ ಇದೆ, ಕ್ರಿಸ್ತನಲ್ಲಿ ಇದೆ. ಅದಕ್ಕೆ ತಂದೆಯ ದೇವರು ಹೇಳ್ತಾ ಇದ್ದಾರೆ, ಭೂಮಿಯು ನನ್ನ ಪಾದಪೀಠ, ಆಕಾಶವು ನನ್ನ ಸಿಂಹಾಸನವಾಗಿದೆ. ಆಕಾಶವು ನಮ್ಮ ಸಿಂಹಾಸನ, ಭೂಮಿಯ ಪಾದಪೀಠ, ಕ್ರಿಸ್ತನ ಪಾದಪೀಠದ ಕೆಳಗಡೆ ಎಲ್ಲವೂ ಹಾಕಲ್ಪಟ್ಟಿದೆ. ಸಭೆ ಎನ್ನುವುದು ಕ್ರಿಸ್ತನ ದೇಹವಾಗಿದೆ. ನೀನು ಕ್ರಿಸ್ತನ ದೇಹವಾಕಿರುವಾಗ ಆವಾಗ ಏನಾಗ್ತದೆ? ಕ್ರಿಸ್ತನು ನಿನಗೆ ಶಿರಸ್ಸು. ಕ್ರಿಸ್ತನು ನಿನಗೆ ಏನನ್ನು ಆಲೋಚನೆ ಮಾಡ್ತದೆ, ಆ ದೇಹವು ಅದನ್ನು ಸ್ವೀಕರಿಸಿಕೊಳ್ತದೆ. ಅದಕ್ಕಾಗಿ ದೇವರ ರಾಜ್ಯದಲ್ಲಿ ನಾನು ನಿಮ್ಮನ್ನು ಕರೀತಾ ಇದ್ದೇನೆ. ಯಾಕಂದರೆ ಯೇಸುವನ್ನು ಒಪ್ಪಿಕೊಳ್ಳುವವನು ದೇವರ ದೇಹವಾಗಿ ಮಾರ್ಪಡ್ತಾನೆ, ಅಥವಾ ಕ್ರಿಸ್ತನ ದೇಹವಾಗಿ ಮಾರ್ಪಡ್ತಾನೆ. ಆತನು ಸಭೆಗೆ ಬಂದು ಸೇರುವಾಗ ಪರಲೋಕದ ಮತ್ತು ಭೂಲೋಕದ ಎಲ್ಲ ಆಶೀರ್ವಾದಕ್ಕೆ ಆತನು ಏನಾಗಿರ್ತಾನೆ? ಬಾಧ್ಯನಾಗಿರ್ತಾನೆ. ಲೋಕದಲ್ಲಿ ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು ಏನೇ ಇರಲಿ ಅದನ್ನು ಆತನು ಜಯಿಸುವವನಾಗಿದ್ದಾನೆ. ಯಾಕಂದರೆ ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾನೆ. ಲೋಕದಲ್ಲಿ ಇರುವ ಆ ದುಷ್ಟ ಶೈತಾನಕ್ಕಿಂತಲೂ ನಮ್ಮ ಒಳಗಡೆ ಇರುವ ದೇವರ ಆತ್ಮನು ಬಹಳ ಬಲವುಳ್ಳದಾಗಿದೆ. ಈಗ ಕ್ರಿಸ್ತನ ಪಾದ ಕೆಳಗಡೆ ಈ ಅಧಿಕಾರ ಯಾಕೆ ಬಂತು ಗೊತ್ತಿದೆ ನಿಮಗೆ?
ಆತನು ತಂದೆಯಾದ ದೇವರ ಆಲೋಚನೆಯಂತೆ ದೇವರ ಮಾತನ್ನು ಅವನು ಸಂಪೂರ್ಣವಾಗಿ ವಿಧಿಯನ್ನಾಗಿ ಅದರಂತೆ ನಡೆದನು. ಶಿಲುಬೆಯ ಮರಣದ ತನಕ ಆತನು ಯಾವತ್ತೂ ಕೂಡ ತಂದೆಯ ದೇವರ ಮಾತನ್ನು ಅಲ್ಲಗಳೆಯಲಿಲ್ಲ ಅಥವಾ ಅವಿಧೇಯನಾಗಲಿಲ್ಲ. ಆತನು ಒಪ್ಪಿಕೊಂಡು ಆ ಮಾರ್ಗದಲ್ಲಿ ನಡೆದನು. ದೇವಮಗನೇ, ದೇವಮಗಳೇ, ಇವತ್ತು ಆ ದೀನತೆಗಾಗಿ ಬರಬೇಕು, ಆ ಸಾತ್ವಿಕತ್ವಕ್ಕಾಗಿ ಬರಬೇಕು. ಆ ಒಂದು ದೇವರ ಒಂದು ಸನ್ನಿಧಾನಕ್ಕೆ ನೀವು ಬರುವಾಗ ಆವಾಗ ನಿನ್ಗೆ ಗೊತ್ತಾಗ್ತದೆ ಧನ ಮಾನಗಳು ಇಂಪಾರ್ಟೆಂಟೋ ಅಥವಾ ಅದು ಪ್ರಾಮುಖ್ಯವಾದದ್ದು ಅಥವಾ ನಿನಗೆ ಯೇಸು ಕ್ರಿಸ್ತನು ಪ್ರಾಮುಖ್ಯವಾದದ್ದು. ಇವತ್ತು ಬಹಳ ಜನ ಯೇಸುವಿನನ್ನು ಹುಡುಕ್ತಾ ಇರ್ತಾರೆ. ಅವರಿಗೆ ಹಣ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು, ಅದಕ್ಕಾಗಿ ದೇವರಲ್ಲಿ ಬರ್ತಾರೆ. ಖಂಡಿತವಾಗಿ ದೇವರು ಅದನ್ನು ಕೊಡುವುದಿಲ್ಲ ಅಂತ ಅಲ್ಲ, ನಿಮ್ಮ ಜೀವಿತಕ್ಕೆ ಬೇಕಾದದನ್ನು ದೇವರು ಒದಗಿಸಿ ಕೊಡ್ತಾನೆ. ಆದರೆ ನೀನು ಅದನ್ನು ನೋಡಿ ಬರುವುದಲ್ಲ. ವೆರಿ ಇಂಪಾರ್ಟೆಂಟ್, ನೀನು ಕ್ರಿಸ್ತನನ್ನು ನೀನು ದೃಷ್ಟಿಸಬೇಕು. ಯಾವಾಗ ದೇವರು ನೀನು ದೃಷ್ಟಿಸ್ತೀಯೋ ನಿನ್ನ ಮುಖವು ಪ್ರಕಾಶ ಹೊಂದುವುದು ಮತ್ತು ನಿನ್ನ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ದೇವರ ವಚನವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ನಮ್ಮ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಯಾಕಂದರೆ ನಾವು ದೃಷ್ಟಿಸಿರುವುದು ದೇವಾದಿ ದೇವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆಯಾದ ದೇವರಾಗಿದ್ದಾನೆ. ಆತನ ಪಾದ ಕೆಳಗಡೆ ಎಲ್ಲವೂ ಇಡಲ್ಪಟ್ಟಿದೆ, ಸಮಸ್ತವನ್ನು ಕೊಡಲ್ಪಟ್ಟಿದೆ. ಆ ಪಾದ ಕೆಳಗಡೆ ಯಾರಿಗೆ ಅದನ್ನು ಪಾರ್ಟ್ನರ್ಶಿಪ್ ಆಗಿ ಅಥವಾ ಈ ಅಧಿಕಾರ ಕೊಡಲ್ಪಟ್ಟಿದೆ ಅಂದರೆ ಪವಿತ್ರ ಸಭೆಗೆ. ಪವಿತ್ರ ಸಭೆಯು ಆತನ ದೇಹವಾಗಿದೆ. ಕ್ರಿಸ್ತನು ಶಿರಸ್ಸು, ನಾವು ದೇಹವಾಗಿದ್ದೇವೆ. ಅದು ಕ್ರಿಸ್ತನ ಪಾದ ಕೆಳಗಡೆ ಅಂದರೆ ಸಭೆಯ ಪಾದದ ಕೆಳಗಡೆ ಸಮಸ್ತವನ್ನು ಹಾಕಲ್ಪಟ್ಟಿದೆ. ಇವತ್ತು ಲೋಕದಲ್ಲಿ ಸಭೆ ಅಧಿಕಾರ ನಡೆಸಬೇಕಾಗಿದೆ. ಇವತ್ತು ಲೋಕದಲ್ಲಿ ಸಭೆಯಲ್ಲಿ ಮಹಿಮುಳ್ಳ ಕಾರ್ಯಗಳು ಆಗಬೇಕಾಗಿದೆ. ಇವತ್ತು ಯಾಕೆ ಮಹಿಮುಳ್ಳ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದರೆ, ವಿಶೇಷವಾಗಿ ದೇವಮಗಳೇ, ಇವತ್ತು ಐಕ್ಯತೆ, ಪ್ರೀತಿ, ದೀನತೆ ಸಭೆಯಲ್ಲಿ ಆಗಬೇಕಾಗಿದೆ. ಸಭೆಯ ಒಳಗಡೆ ಇಂಥ ಕಾರ್ಯಗಳಾಗಿದೆ. ಒಬ್ಬರನ್ನೊಬ್ಬರು ಕಾಳಿ ಇಳಿಯುವುದು, ಒಬ್ಬರನ್ನೊಬ್ಬರು ಮತ್ಸರದಿಂದ ನೋಡುವುದು, ಒಬ್ಬರ ವಿಷಯದಲ್ಲಿ ಇನ್ನೊಬ್ಬರು ಮಾತನಾಡುವುದು, ಇದೆಲ್ಲ ಸಭೆಯಿಂದ ವಿಸರ್ಜಿಸಿಬಿಡಿ, ಹೊರಗಡೆ ಹಾಕಿರಿ. ಸೇವಕರ ಒಳಗಡೆ ಅನ್ಯೋನ್ಯತೆ, ವಿಶ್ವಾಸಿಗಳ ಒಳಗೆ ಅನ್ಯೋನ್ಯತೆ, ನಮ್ಮಲ್ಲಿ ಸಹೋದರ ಭಾವವು, ಅದು ಐಕ್ಯತೆ, ಅನ್ಯೋನ್ಯತೆ, ಅದು ಫೆಲೋಶಿಪ್ ಹೆಚ್ಚಾಗಬೇಕು. ಹೆಚ್ಚಾಗ್ತಾ ಇರುವಾಗ ಲೋಕದಲ್ಲಿ ದುಷ್ಟ ಸೈತಾನನ ಕಾರ್ಯಗಳು ಲಯವಾಗಿ ಹೋಗ್ತದೆ. ಡಿವಿಷನ್ ಎಲ್ಲಿದೆಯೋ ಅಥವಾ ಎಲ್ಲಿ ವಿಭಜನೆ ಇದೆಯೋ ಅಲ್ಲಿ ಐಕ್ಯತೆಯಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಕೂಡ ಹೇಳಿದ್ರು, ಸೈತಾನ ರಾಜ್ಯದಲ್ಲಿ ಇಬ್ಬರು ಹೊಡೆದಾಕೊಂಡ್ರೆ ಆ ರಾಜ್ಯವು ಬಾಳುವುದಿಲ್ಲ. ಒಂದೇ ಮನೆಯಲ್ಲಿ 4 ಪಂಗಡಗಳು ಆದರೆ ಅಥವಾ 4 ವಿಭಜನೆಗಳಾದರೆ ಆ ಮನೆ ಕೂಡ ಬಾಳುವುದಿಲ್ಲ. ಅದೇ ರೀತಿಯಾಗಿ ದೇವರ ರಾಜ್ಯದಲ್ಲಿ ಕೂಡ ಒಬ್ಬರು ಜಗಳವಾಡ್ತಾ ಇದ್ರೆ ಅಲ್ಲಿ ಕೂಡ ಜಯ ಹೊಂದಲಿಕ್ಕೆ ಆಗುವುದಿಲ್ಲ. ಸೈತಾನನಿಗೆ ಒಂದು ಅವಕಾಶ ಉಂಟಾಗ್ತದೆ. ದೇವಮಗಳೇ, ನಮ್ಮ ಒಳಗಡೆ ಇರುವಂತಹ ಅವರೇ ಬರಬೇಕು, ನಾನು ಇನ್ನೂ ತಗ್ಗಿಸಿಕೊಳ್ಳುವುದಿಲ್ಲ. ಆ ಸ್ವಭಾವ ಬೇಡ, ನೀನು ನಿನ್ನನ್ನು ಸರೆಂಡರ್ ಮಾಡು. ದೇವರು ನಿನ್ನನ್ನು ತಲೆಯಾಗಿ ಉಪಯೋಗಿಸ್ತಾನೆ, ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ದೇವರು ನಿನಗೆ ಹೇಳಿದ್ದಾನೆ, ನಿನ್ನ ಸೇವೆಯನ್ನು ದೇವರು ವಿಸ್ತರಿಸ್ತಾನೆ. ಆತ್ಮಗಳು ಹುಡುಕಿಕೊಂಡು ಬರ್ತಾರೆ. ಯಾರಿಗೆ ಗೊತ್ತಾ? ದೀನಭಾವದಿಂದ ದೇವರನ್ನ ಭಯಭಕ್ತಿಯಲ್ಲಿ ಜೀವಿಸುವ ಪ್ರತಿಯೊಂದು ದೇವ ಮಗನಿಗೆ, ದೇವ ಸೇವಕರಿಗೆ ದೇವರ ಅಥವಾ ಲೋಕದಲ್ಲಿರುವ ನಾಶವಾಗುವ ಆತ್ಮಗಳು ಅವರಿಗೆ ಕನೆಕ್ಟ್ ಆಗ್ತವೆ. ಇದು 100ಕ್ಕೆ 100 ಸತ್ಯ. ಬೇಕಾದರೆ ಯೇಸುವಿನ ಜೀವಿತದಲ್ಲಿ ದೊಡ್ಡ ಗುಂಪು ಜನರು ಅವರು ಆತನ ಹಿಂದೆ ಹೋಗ್ತಾ ಇದ್ರು. ಯಾಕೆ? ಆತನು ದೀನ ಸ್ವಭಾವವುಳ್ಳವನಾಗಿದ್ದ, ಸಾತ್ವಿಕನಾಗಿದ್ದನು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೇನಂತ ಹೇಳಿದ ದೇವರು, ಅದೇ ದೇವರ ಮಕ್ಕಳು ನಾವು ಹಾಕಿದ್ದೇವೆ. ಅದೇ ಯೇಸಪ್ಪನ ಮಕ್ಕಳು ನಾವು ಹಾಕಿದ್ದೇವೆ. ಆ ಯೇಸು ನಮಗೆ ಸಂಪೂರ್ಣವಾಗಿ ಮಹಿಮೆಯ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ಉನ್ನತವಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ದಿನ ನಮಗೆ ಬೇಕಾಗಿದ್ದು ಆ ಒಂದು ಶಾಂತ ಸ್ವಭಾವವು, ಆತನ ಕ್ರಿಸ್ತೇಸುವಿನ ಮನಸ್ಸು ನಮಗೆ ಬೇಕಾಗಿದೆ. ಒಂದು ವಾಕ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ 13ನೇ ಅಧ್ಯಾಯದಲ್ಲಿ 3ರಿಂದ 8 ತನಕ ವಾಕ್ಯವನ್ನು ಓದಿಕೊಳ್ಳುವ. 3ರಿಂದ 8 ತನಕ ನಾನು ಕೆಲವೊಂದು ವಾಕ್ಯಗಳನ್ನು ಓದ್ತೇನೆ. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದ್ದಿದ್ದ ಮೇಲೆ ಹೊದಿಕೆಯನ್ನು ತೆಗೆದಿಟ್ಟು ಕೈ ಪಾವುಡವನ್ನು ತೆಗೆದುಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ
ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವೆ ಕಟ್ಟಿಕೊಂಡು ಕೈ ಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸಿಮೋನನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಆಗ ಪೇತ್ರನು ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ತಂದೆಯ ದೇವರ ಬಳಿಯಿಂದ ಬಂದಂಥ ಯೇಸಪ್ಪ ಈಗ ಏನು ಮಾಡ್ತಾ ಇದ್ದಾನೆಂದರೆ ಒಬ್ಬ ಮನುಷ್ಯನ ಪಾದಗಳನ್ನು ತೊಳಿತಾ ಇದ್ದಾನೆ. ಇದರ ಅರ್ಥ ಏನಂದರೆ ಆತನು ತೋರಿಸಿಕೊಡ್ತಾ ಇದ್ದಾನೆ ದೀನತೆಯನ್ನು, ಆತರ ಅಂದರೆ ಒಂದು ಸಾತ್ವಿಕತ್ವವನ್ನು ಅಥವಾ ತಗ್ಗಿಸಿಕೊಳ್ಳುವಿಕೆಯನ್ನು, ಹಂಬಲ್ನೆಸ್. ನಿಮಗೆಲ್ಲರಿಗೂ ಈ ಗುಣ ಬೇಕು. ಸೇವೆಯ ಗುಣದಲ್ಲಿ ಸೇವೆ ಮಾಡುವವರು ಈ ರೀತಿಯಾಗಿ ನಡೆದುಕೊಳ್ಬೇಕು. ದೇವರ ಮಕ್ಕಳು ಈ ರೀತಿಯಾಗಿ ಜೀವಿಸಬೇಕು. ಯಾಕಂದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೊನೆಯ ಕಾಲದಲ್ಲಿ ಮನುಷ್ಯರ ಒಳಗಡೆ ಬಹಳ ಗುಣಗಳು ಬರ್ತವೆ. ಅಹಂಕಾರ. ಯಾಕೆ? ಟಿವಿಗಳನ್ನು, ಮೊಬೈಲ್ಗಳನ್ನು, ಇಂಟರ್ನೆಟ್, ವಾಟ್ಸಪ್ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರವಾಗಿ ನೋಡುವಂಥ ಕೆಟ್ಟ ಸಂಗತಿಗಳಲ್ಲಿ ಈಗ ಮನಸ್ಸು ಮತ್ತು ದೇಹ ಅದಕ್ಕೆ ಕೇಂದ್ರೀಕೃತವಾಗಿ ಮನಸ್ಸೊಳಗೆ ತಿಳಿಯದಂತೆ, ದೇಹದೊಳಗೆ ತಿಳಿಯದಂತೆ ಕೆಲವೊಂದು ಆಕ್ಟಿವಿಟೀಸ್ಗಳು, ಕೆಲವೊಂದು ಸ್ವಭಾವಗಳು ಉದ್ಭವವಾಗ್ತಾ ಇವೆ. ಕೆಲವರಿಗೆ ತಾಳ್ಮೆನೇ ಇಲ್ಲ. ದೇವರಾಜ್ಯದಲ್ಲಿ ಇರ್ತಾರೆ, ಬೇಗನೆ ಸಿಟ್ಟು ಬಂದುಬಿಡ್ತದೆ. ಇನ್ನು ಕೆಲವರಿಗೆ ಗೊತ್ತಿಲ್ಲ ಅವರು ಸಮಾಧಾನ ಕಳ್ಕೊಂಡಿದ್ದಾರೆ ಅಂತ. ಯಾಕಂದರೆ ಹೆಚ್ಚು ಸಮಯ ಲೋಕದ ವಿಷಯದಲ್ಲಿ ಅವರು ಕೊಡ್ತಾ ಇದ್ದಾರೆ. ದೇವಮಗನೇ, ದೇವಮಗಳೇ, ಸೇವೆಯಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ ಈ ಸ್ವಭಾವವು ಬೇಕೇ ಬೇಕು. ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಕಾಲುಗಳನ್ನು ತೊಳೆಯುವಾಗ ಆತನು ಏನಾಕಿದ್ದಾನೆ? ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ದೇವರು ಅದು ಮನುಷ್ಯರ ಕಾಲುಗಳನ್ನು ತೊಳೆಯುವುದು. ಅರ್ಥ ಮಾಡಿಕೊಳ್ಳ್ರಿ. ಇದರ ಅರ್ಥ ಏನಂದರೆ ಕ್ರಿಸ್ತನ ಪಾದಗಳ ಕೆಳಗೆ ಸಮಸ್ತವು ಬಂದಿದ್ದು ಯಾಕೆ ಅಂದರೆ ಆತನ ಒಂದು ದಿನ ಸ್ವಭಾವವು, ಆತನ ಪ್ರೀತಿಯು, ಆತನ ಸೇವೆಯು, ಆತನು ನಡೆದುಕೊಂಡ ಮಾರ್ಗ ಇವತ್ತು ನಮ್ಮ ಜೀವಿತಕ್ಕೆ ಒಂದು ಮಾರ್ಗದರ್ಶನವಾಗಿದೆ, ಒಂದು ಉದಾಹರಣೆಯಾಗಿದೆ. ದೇವ ಮಗನೇ, ದೇವ ಮಗಳೇ, ಏಳು ಪ್ರಕಾಶಿಸು, ಬೆಳಕು ನಿನಗೆ ಬಂತು. ಕ್ರಿಸ್ತನಲ್ಲಿ ನೀನು ಎದ್ದು ಪ್ರಕಾಶಿಸಬೇಕಾಗಿದೆ. ಇಲ್ಲಿ ವಾಕ್ಯವೊಂದು ಹೇಳ್ತಾ ಇದೆ. ಯಾವುದರಲ್ಲಿ? ಯೋಹಾನ 3ನೇ ಅಧ್ಯಾಯದಲ್ಲಿ 30ನೇ ವಚನ ಹೇಳ್ತದೆ. ಏನಂದರೆ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂದನು. ಇಲ್ಲಿ ನೋಡಿ, ಆತನು ವೃದ್ಧಿಯಾಗಬೇಕು, ಆತನು ತೋರಲ್ಪಡಬೇಕು. ಇವತ್ತು ನಮ್ಮ ಸೇವೆಯಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಯಾರು ತೋರಲ್ಪಡಬೇಕು? ಕ್ರಿಸ್ತನು ತೋರಲ್ಪಡಬೇಕು. ನಾವು ತಗ್ಗಿಸಲ್ಪಡಬೇಕು. ಕ್ರಿಸ್ತನ ಸ್ವಭಾವವು ತೋರಲ್ಪಡಬೇಕು. ಕ್ರಿಸ್ತನ ಸಭೆ ಪ್ರಕಾಶಿಸಬೇಕು. ಕ್ರಿಸ್ತನ ಸ್ವಭಾವಗಳು, ಕ್ರಿಸ್ತನ ಅದ್ಭುತಗಳು, ಕ್ರಿಸ್ತನ ಐಶ್ವರ್ಯವು, ಕ್ರಿಸ್ತನ ಸಮಸ್ತವು ನಮ್ಮ ದೇಹದಲ್ಲಿ ಇತರರು ಅದು ಕಾಣಲ್ಪಡಬೇಕು, ಇತರರು ಅದು ತೋರಲ್ಪಡಬೇಕು. ಇವತ್ತು ಆತ್ಮಗಳು ಯಾಕೆ ಸಭೆಗೆ ಬರ್ತಾ ಇಲ್ಲ ಅಂದರೆ ನಮ್ಮ ಸ್ವಭಾವಗಳನ್ನು ನಾವು ಪರೀಕ್ಷಿಸಿಕೊಂಡವರಾಗಿರಬೇಕು. ತುಂಬ ಜನರು ಕ್ರಿಸ್ತನಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಇನ್ನು ಬೇಡವಾದ ಸಂಗತಿಗಳು ಮಾಡ್ತಾ ಇದ್ದಾರೆ, ಕೆಟ್ಟ ಕಾರ್ಯಗಳು ಮಾಡ್ತಾ ಇದ್ದಾರೆ. ಲೋಕದ ಆಸ್ತಿ ಐಶ್ವರ್ಯದಲ್ಲಿ, ಲೋಕದ ಸಂಗತಿಗಳಲ್ಲಿ, ಲೋಕದ ಒಂದು ಕಾರ್ಯಗಳಲ್ಲಿ ಅವರು ಬಿದ್ದು ಅಲ್ಲಿ ಹೆಚ್ಚು ಮಗ್ನರಾಗಿದ್ದಾರೆ. ದೇವಮಗನೇ, ದೇವಮಗಳೇ, ಇಲ್ಲಿ ಸ್ನಾನಿಕನಾದ ಯೋಹಾನನು ಆತನು ಹುಟ್ಟು ಯಾಜಕನಾಗಿದ್ದಾನೆ. ಜಕರಿಯ ಮಗನು ಯಾಜಕನು, ಆದರೆ ಅವನು ಅಡವಿಯಲ್ಲಿ ಏನು ಮಾಡ್ತಾ ಇದ್ದಾನೆ? ಅದರ ಅರ್ಥ ಆತನು ಲೋಕದ ಎಲ್ಲ ಸಂಗತಿಗಳಿಗೆ ಆತನು ಏನು ಮಾಡಿದ್ದಾನೆ? ಆತನು ತ್ಯಜಿಸಿ ಕ್ರಿಸ್ತನಿಗಾಗಿ ಅಡವಿಯಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಇವತ್ತು ನಾವು ಮಾರ್ಗವನ್ನು ಸಿದ್ಧ ಮಾಡುವವರಾಗಿದ್ದೇವೆ. ಯಾವ ಮಾರ್ಗವನ್ನು ಸಿದ್ಧ ಮಾಡುವವರಾಗಿದ್ದೇವೆ? ಎರಡನೆಯ ಬರುವಿಕೆಯ ಮಾರ್ಗಕ್ಕಾಗಿ ಸಿದ್ಧಪಡಿಸುವವರಾಗಿದ್ದೇವೆ. ಎರಡನೇ ಬರುವಿಕೆ ಅಂದರೆ ಮಧ್ಯಾಕಾಶದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಬರುವವನಾಗಿದ್ದಾನೆ. ಆತನ ಬಳಿಗೆ ನಾವು ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ, ಇನ್ನು ಕೆಲವೇ ಸಮಯಗಳಲ್ಲಿ ನಾವು ರ್ಯಾಪ್ಚರ್ ಆಗುವವರಾಗಿದ್ದೇವೆ. ಯಾಕಂದರೆ ಲೋಕದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಪ್ರತಿಯೊಂದು ವಾಗ್ದಾನಗಳು, ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಪ್ರವಾದನೆಗಳು ಅದು ನೆರವೇರಿದೆ. ಇವತ್ತು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡುವ ವಿಷಯ ಇಷ್ಟೇ, ದೇವರಲ್ಲಿ ಬೆಳೆದು ಬನ್ನಿರಿ. ಇಲ್ಲಿ ಹೇಳ್ತಾ ಇದೆ, ಸ್ನಾನಿಕನಾದ ಯೋಹಾನನು ಆತನು ವೃದ್ಧಿಯಾಗಬೇಕು,
ನಾನು ತಗ್ಗಿಸಲ್ಪಡಬೇಕು. ಯಾಚಕನ ಒಂದು ವಂಶದಲ್ಲಿ ಹುಟ್ಟಿದರೂ ಕೂಡ ಸೇವೆ ಮಾಡಿದ್ದು ಅರಣ್ಯದಲ್ಲಿ. ಆತನು ಅರಣ್ಯದಲ್ಲಿ ಬೆಳೆದು ಬಂದ ಮೇಲೆ ಯೇಸು ಸ್ವಾಮಿ ಆತನಿಗೆ ಅಲ್ಲಿ ಬಂದು ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗಿ ನಿಲ್ಲುವಾಗ, ಯೇಸು ಸ್ವಾಮಿಯ ಸೇವೆ ಪ್ರಾರಂಭವಾಗುವಾಗ ಆತನು ಹೇಳುವಂಥ ಮಾತು, ಯೇಸು ಸ್ವಾಮಿ ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗ್ತಾ ಹೋಗಬೇಕು. ಇವತ್ತು ನಾವು ಅದೇ ದೀನ ಸ್ವಭಾವದಲ್ಲಿ ಸೇವೆ ಮಾಡಬೇಕು. ನಮ್ಮ ಸೇವೆಯಲ್ಲಿ ಕ್ರಿಸ್ತನು ತೋರಲ್ಪಡಬೇಕು. ನಮ್ಮ ಸೇವೆಯಲ್ಲಿ ದೇವರ ಪ್ರಭಾವ ತೋರಲ್ಪಡಬೇಕು. ನಮ್ಮ ಸೇವೆಯಲ್ಲಿ ಯೇಸು ಕ್ರಿಸ್ತನ ಮಹಿಮೆ ತೋರಲ್ಪಡಬೇಕು. ಇವತ್ತು ಏನಾಗ್ತಿದೆ ಲೋಕದಲ್ಲಿ? ಇವತ್ತು ಸೇವಕರು ತೋರಲ್ಪಡ್ತಾ ಇದ್ದಾರೆ, ಇವತ್ತು ಮನುಷ್ಯರು ತೋರಲ್ಪಡ್ತಾ ಇದ್ದಾರೆ. ಇವತ್ತು ವಿಶ್ವಾಸಿಗಳು ನಾನು ಮಾಡಿತು. ಒಂದು 10 ವಚನದಲ್ಲಿ ನಮಗೆ ಗೊತ್ತಾಗ್ತದೆ ಈ ಸೇವೆ ಯಾರು ಮಾಡ್ತಾ ಇದ್ದಾರೆ ಅಂತ. ಅವರ ಜ್ಞಾನದಿಂದಲೂ ಮಾಡ್ತಾ ಇದ್ದಾರೋ, ಅವರ ಸೇವೆಯಿಂದ, ಅವರ ಮಾತುಗಳಿಂದ ಮಾಡ್ತಾ ಇದ್ದಾರೋ, ಅಥವಾ ಅವರು ಖುದ್ದಾಗಿ ಹೆಚ್ಚು ನಾವು ನೋಡ್ತಾ ಇದ್ದೇವೆ. ಇವತ್ತು ಕ್ರಿಸ್ತನು ಪ್ರಖ್ಯಾತಿಗೆ ಬರುವ ಜಾಗದಲ್ಲಿ, ಕ್ರಿಸ್ತನು ಪ್ರಕಟವಾಗುವ ಜಾಗದಲ್ಲಿ ಹೆಚ್ಚಾಗಿ ಇವತ್ತು ಯಾರ್ಯಾರೋ ಪ್ರಕಟವಾಗ್ತಾ ಇದ್ದಾರೆ. ದೇವಮಗನೇ, ದೇವಮಗಳೇ, ನಾವು ಇವತ್ತು ಸೇವೆ ಸುವಾರ್ತೆಗಾಗಿ ನಮ್ಮನ್ನು ಕರೆಯಲ್ಪಟ್ಟಿದ್ದು ಕ್ರಿಸ್ತನ ವಿಷಯವಾದ ಸುವಾರ್ತೆ ಶುಭ ಸಮಾಚಾರವನ್ನು ಸಾರುವುದಕ್ಕಾಗಿ. ಇಡೀ ಪ್ರಪಂಚದಲ್ಲಿ ಕ್ರಿಸ್ತನ ವಿಷಯವಾಗಿ ನಾವು ಸಾರಲ್ಪಡಬೇಕು. ಕ್ರಿಸ್ತನು ಪ್ರಖ್ಯಾತಿ ಬರಬೇಕು, ಕ್ರಿಸ್ತನ ವಿಷಯ ತಿಳಿದುಕೊಳ್ಳಬೇಕು, ಒಬ್ಬ ಪಾಪಿಯು ದೇವರ ಕಡೆಗೆ ತಿರ್ಕೊಳ್ಳಬೇಕು. ಇವತ್ತು ಹೊಸದಾಗಿ ನೋಡುವಂಥ ಒಬ್ಬ ವ್ಯಕ್ತಿ ಅಥವಾ ಸ್ತ್ರೀ ಪುರುಷನಾಗಿದ್ದರೆ ನಾನು ನಿಮಗೆ ಹೇಳುವಂಥದ್ದಿಷ್ಟೇ, ಯೇಸು ಕ್ರಿಸ್ತನನ್ನು ಅಂಗೀಕರಿಸದಿದ್ದರೆ ಪರಲೋಕ ರಾಜ್ಯ ಹೋಗ್ಲಿಕ್ಕೆ ಆಗುವುದಿಲ್ಲ. ಯೇಸುವೇ ನಿಜವಾದ ದೇವರು. ಆತನು ನಮ್ಮ ತಂದೆಯ ಬಳಿಗೆ ಕರ್ಕೊಂಡು ಹೋಗುವಂಥ ಒಬ್ಬನೇ ಮಾರ್ಗ, ಆತನೇ ಜೀವವು, ಆತನು ಸತ್ಯವಾಗಿದ್ದಾನೆ. ಆ ದೀನ ಸ್ವಭಾವವು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನರು ಇವತ್ತು ಹೇಳ್ತಾರೆ ಈ ಪದ್ಧತಿಗಳನ್ನು ರದ್ದು ಮಾಡಿದರು, ಆ ಪದ್ಧತಿಯನ್ನು ರದ್ದು ಮಾಡಿದರು ಅಂತ. ಯೇಸು ಸ್ವಾಮಿ 2020 ವರ್ಷಗಳ ಹಿಂದೆನೇ ಹಲವಾರು ಲೋಕದ ಅನ್ವಾಂಟೆಡ್ ಪದ್ಧತಿಗಳನ್ನು ರದ್ದು ಮಾಡಿದನು. ಎಷ್ಟು ಸುಂದರವಾಗಿ ಒಂದು ದಿನ ಯೇಸು ಸ್ವಾಮಿಯ ಮುಂದೆ ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಂತಹ ಒಬ್ಬ ಸ್ತ್ರೀಗೆ ತಂದು ಬಿಸಾಡುವಾಗ ಅವನ ಮುಂದೆ ನೋಡಿ, ಯೇಸುವೇ, ಗುರುವೇ, ಇವಳು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಿದ್ದಾಳೆ, ಹೀಗೆ ಮೋಶೆಯ ನಿಯಮದ ಪ್ರಕಾರ ಇವಳಿಗೆ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಹೇಳುವಾಗ ಯೇಸು ಸ್ವಾಮಿ ಆ ಪದ್ಧತಿಯನ್ನು ಯಾವ ರೀತಿಯಾಗಿ, ಅಂದರೆ ಶೋಷಣೆ, ಹೆಣ್ಣುಮಗಳನ್ನು ಶೋಷಣೆ ಮಾಡುವಂತಹ ಒಂದು ಸಂಗತಿಯನ್ನು ಯೇಸು ಸ್ವಾಮಿ ಎಷ್ಟು ಒಂದು ಸೂಕ್ಷ್ಮವಾಗಿ, ಎಷ್ಟು ಪ್ರೀತಿಯಿಂದ ಅದನ್ನು ತ್ಯಜಿಸ್ತಾರಂದರೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲು ಕಲ್ಲು ಹೊಡೆಯಲಿ ಅಂತ ಹೇಳುವಾಗ ಅಲ್ಲಿರುವ ಜ್ಞಾನಿಗಳು, ಶಾಸ್ತ್ರಿಗಳು, ಫಾರಿಸಾಯರು ದೊಡ್ಡ ದೊಡ್ಡ ಕಲ್ಲು ಯೇಸುವಿಗೂ ಹೊಡಿಲಿಕ್ಕೂ ಅಂತ ಬಂದಿದ್ದರು, ಆ ಸ್ತ್ರೀಯನ್ನು ಕೊಂದು ಹಾಕಲಿಕ್ಕೂ ಬಂದಿದ್ದರು. ಆ ಸಮಯದಲ್ಲಿ ಅದೇ ಗಳಿಗೆಯಲ್ಲಿ ಆ ಒಂದು ಜಾಗವನ್ನು ಬಿಟ್ಟು ಹೋದ್ರಂತ ವಚನ ಅಲ್ಲಿ ಬರೆಯಲ್ಪಟ್ಟಿದೆ. ಇದರ ಅರ್ಥ ಏನಂದರೆ, ಯೇಸುವಿನ ಜ್ಞಾನ, ಸ್ತ್ರೀಯರ ಮೇಲೆ ಇರುವ ಪ್ರೀತಿ ಅಥವಾ ಶೋಷಣೆ ನಿಯಮವನ್ನು ಆತನು ಯಾವ ರೀತಿಯಾಗಿ ರದ್ದುಪಡಿಸ್ತಾ ಇದ್ದಾನೆ. ಒಂದು ದಿನ ರಕ್ತ ಕುಸುಮ ಸ್ತ್ರೀಯು ಯೇಸುವಿನ ಬಟ್ಟೆಯನ್ನು ಮುಟ್ಟಿ ಗುಣ ಆಗುವಾಗ ಯೇಸು ಸ್ವಾಮಿಯಲ್ಲಿ ಸಾವಿರಾರು ಜನರು, ಲಕ್ಷ ಜನರು ಗುಣವಾಗ್ತಿದ್ರು. ಆದರೂ ಕೂಡ ನಿಲ್ಲಿಸಿಕೊಂಡು, ನನ್ನನ್ನು ಯಾರು ಮುಟ್ಟಿದ್ರು, ನನ್ನ ಶಕ್ತಿ ಹೊರಗೆ ಹೋಯಿತು, ದೈವಿಕವಾದ ಶಕ್ತಿ ನನ್ನಿಂದ ಹೊರಗೆ ಹೋಗಿದ್ದನ್ನು ನಾನು ಅನುಭವಿಸಿದ್ದೇನೆ ಅಂತ ಹೇಳುವಾಗ ನೋಡಿ ದೇವ ಮಕ್ಕಳೇ, ಅಲ್ಲೇ ಜನರು, ಸಾವಿರಾರು ಜನರು ಗುಣ ಹೊಂದುತ್ತಾ ಇದ್ರು. ಆ ಸಮಯದಲ್ಲಿ ಯೇಸು ನಿಲ್ಲಲಿಲ್ಲ. ಒಬ್ಬ ಸ್ತ್ರೀ, ರಕ್ತಕುಸುಮ ಸ್ತ್ರೀ ನಿಂತುಕೊಂಡು ಮುಟ್ಟುವಾಗ 12 ವರ್ಷದಿಂದ ಬಾಧಿಸುತ್ತಿದ್ಲು ಅವಳಿಗೆ ಆ ರೋಗವು. 12 ವರ್ಷದಿಂದ ಬಾಧೆಗೆ ಒಳಗಾದಂತಹ ಮಗಳು ಬಂದು ಮುಟ್ಟಿದಳು. ಯಾಕೆ ಯೇಸು ಸ್ವಾಮಿ ನಿಂತರು? ಇಲ್ಲಿ ನೋಡಬೇಕು, ಹಳೆ ಒಡಂಬಡಿಕೆಯಲ್ಲಿ ರಕ್ತಕುಸುಮ ಅಥವಾ ಈ ಒಂದು ಸಮಸ್ಯೆಯಲ್ಲಿ ಹೋಗುವಂಥ, ಈ ರೋಗದಲ್ಲಿ ಹೋಗುವಂಥ ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಗೆ ಗಂಡಸರ ಜೊತೆಯಲ್ಲಿ ಸ್ನಾನಮಾನ ಇರಲಿಲ್ಲ ಹೆಚ್ಚಾಗಿ. ಆದರೆ ಯೇಸು ಸ್ವಾಮಿ ಅದನ್ನು ನಿಲ್ಲಿಸಿ ಅಲ್ಲಿ ಹೇಳ್ತಾರೆ, ತಿರುಗಿ ಯಾರು ಆವಾಗ ಪೇತ್ರನ ಹೇಳ್ತಾರೆ, ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನ ಮೈ ಮೇಲೆ ಎಷ್ಟೋ ಜನ ಬೀಳ್ತಾ ಇದ್ದಾರೆ, ನೀನು ಹೇಳ್ತಿದ್ದಿ ನನಗೆ ಯಾರು ಮುಟ್ಟಿದ್ರಂದ್ರೆ ಯಾರಂತ ನೋಡೋದು ನಾವು? ಇಷ್ಟು ಸಾವಿರಾರು ಜನರು ನಿನ್ನ ಮೈ ಮೇಲೆ ಬೀಳ್ತಾ ಇದ್ದಾರೆ, ನಿನ್ನ ಬಟ್ಟೆಯನ್ನು ಮುಟ್ಟಬೇಕಂತ, ನಿನ್ನ ಮಾತುಗಳನ್ನು ಕೇಳಬೇಕಂತ, ನೀನು ಸಾವಿರಾರು ಜನರು, ಲಕ್ಷಾನು ಜನರು ಗುಣವಾಗ್ತಾ ಇದ್ದಾರೆ, ಇದರಲ್ಲಿ ಯಾರಂತ ಹೇಳುವುದು? ಆವಾಗ ಆ ಸ್ತ್ರೀ ಅದನ್ನು ಅವಳ ಜೀವಿತದಲ್ಲಿ ಆದಂತಹ ಅದ್ಭುತವನ್ನು ಅದನ್ನು ತಡೆಯಲಿಕ್ಕೆ ಆಗದಂತೆ, ನಿಲ್ಲಿಸಲಿಕ್ಕೆ ಆಗದ ಸಮಯದಲ್ಲಿ ಅವಳು ಮುಂದೆ ಬಂದು, ಸ್ವಾಮಿ ನನಗೆ ಈ ಸಮಸ್ಯೆ ಇದ್ದಿತ್ತು. ದೇವ ಮಕ್ಕಳೇ ಕೇಳ್ರಿ, ಹೆಣ್ಣು ಮಗಳಿಗೆ ಗಂಡಸರನ್ನು ಆ ಸಮಯದಲ್ಲಿ ಮುಟ್ಲಿಕ್ಕೂ ಇಲ್ಲ. ಒಂದು, ಎರಡನೇದಾಗಿ ಆತನು ಪರಲೋಕದ ದೇವರು, ಆತನನ್ನೇ ಡೈರೆಕ್ಟ್ ಆಗಿ ಮುಟ್ಟಿದಳು. ಇಲ್ಲಿ ಒಂದು ವಿಶೇಷ ಅಂದರೆ ದೇವರ ಪ್ರೀತಿ. ಇನ್ನು ಮುಂದೆ ಈ ವಿಷಯದಲ್ಲಿ ನೀನು ಇನ್ನು ಮಲಿನ ಅಂತ ಎನಿಸ್ಕೊಳ್ಳುವುದಿಲ್ಲ.
ನೀನಿಂದು ಅಶುದ್ಧಳಾಗಿರುವುದಿಲ್ಲ, ಇನ್ನು ಮುಂದೆ ನೀನು ಶುದ್ಧಳು. ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬೊಬ್ಬರನ್ನು ದೇವರು ಶುದ್ಧನಾಗಿ ಮಾಡಿದ್ದಾರೆ. ಇವತ್ತು ತುಂಬ ಜನ ಮಡಿ ಅಂತ ಹೇಳ್ಕೊಂಡು ಅವರನ್ನು ಸಪ್ರೇಟ್ ಮಾಡುವಂಥ ನಿಯಮಕ್ಕೆ ದೇವರು ಬ್ರೇಕ್ ಹಾಕಿದ್ದಾನೆ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು. ಅಷ್ಟೆಲ್ಲ ದೇವ ಮಕ್ಕಳೇ, ದೇವರ ವಚನ ಹೇಳ್ತಾ ಇದ್ದೀನಿ ಮೋಶೆಯ ವಿಷಯದಲ್ಲಿ. ಆತನು ಬಹಳ ಸಾತ್ವಿಕನು, ಅಂದರೆ ದೀನ ಸ್ವಭಾವವುಳ್ಳವನಂತ. ಯಾಕಂದರೆ ಮೋಶೆಯ ವಿರುದ್ಧ ತನ್ನ ತಮ್ಮ ಅಥವಾ ಅರೋನನ್ನು ಮತ್ತು ಮೀರಿಯಮಳು ವಿರುದ್ಧವಾಗಿ ಎತ್ತರು. ಯಾಕಂದರೆ ಮೋಶೆ ಮತ್ತೊಂದು ಮದುವೆ ಆಗದ ಕಾರಣಕ್ಕಾಗಿ ಆವಾಗ ಅರೋನ ಮತ್ತು ಮೀರಿಯಮಿಗೆ ದೇವರು ಹೇಳುವಂಥ ಮಾತು, ನನ್ನ ಸೇವಕನ ವಿರುದ್ಧವಾಗಿ ಮಾತಾಡಲಿಕ್ಕೆ ನೀನು ಯಾರು? ಆವಾಗ ಮೀರಿಯಮಿಗೆ ಕುಷ್ಠರೋಗ ಉಂಟಾಗ್ತದೆ. ಈ ಸಮಯದಲ್ಲಿ ಮೋಶೆ ಬಂಡೆ ಒಳಗೆ ನಿಂತುಕೊಂಡು ಪ್ರಾರ್ಥಿಸಿ ಆ ರೋಗದಿಂದ ಆ ಮಗಳಿಗೆ ಬಿಡುಗಡೆ ಉಂಟಾಗ್ತದೆ. ಮೀರಿಯಮ್ ಏನು ಸಾಧಾರಣದವಳಲ್ಲ, ಅವಳು ಕೂಡ ಪ್ರವಾದಿನಿಯಾಗಿದ್ದಳು. ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ, ಸಾತ್ವಿಕ ಸ್ವಭಾವವುಳ್ಳವರನ್ನು ದೇವರು ಎಷ್ಟು ಮಾನಿಸ್ತಾನೆ, ಎಷ್ಟು ಗೌರವಿಸ್ತಾನೆ, ಎಷ್ಟು ಮೇಲಕ್ಕೆತ್ತುತ್ತಾನೆ ಅಂತ ನಿಮ್ಮ ಒಂದು ಅನುಭವಕ್ಕೆ ಬರುವುದಕ್ಕಾಗಿ ನೀವು ಬೇಕಾದರೆ ಅರಣ್ಯಕಾಂಡದಲ್ಲಿ 12ನೇ ಅಧ್ಯಾಯ 3ರಿಂದ 8ನೇ ವಚನ ಬೇಕಾದರೆ ಅದನ್ನು ನೀವು ಓದಿಕೊಳ್ಳ್ರಿ. ಈ ಸಮಯ ನಾನು ನಿಲ್ಲಿಸುವ ಸಮಯ ಆದ ಕಾರಣವಾಗಿ ಇದನ್ನು ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ. ದೀನ ಭಾವವು, ಯೆಹೋವನ ಭಯವು ಮಾನ ಗೌರವ ಧನಗಳಿಗೂ ಮೂಲವಾಗಿದೆ, ಪ್ರಖ್ಯಾತಿಗೆ ಮೂಲವಾಗಿದೆ. ಯಾರೆಲ್ಲ ಕ್ರಿಸ್ತನಲ್ಲಿ ಮಹಿಮೆಯುಳ್ಳ ಸೇವೆ ಮಾಡಲಿಕ್ಕೆ ಇಷ್ಟಪಡುವುದಾದರೆ ಕ್ರಿಸ್ತನ ಕಡೆಗೆ ತಿರುಕೊಳ್ಳ್ರಿ. ದೇವರು ನಿಮ್ಮನ್ನು ಖಂಡಿತವಾಗಿ ಮೇಲೆತ್ತಿ ನಡೆಸ್ತಾನೆ. ಆದರೆ ದೀನ ಸ್ವಭಾವವು, ಯೆಹೋವನ ಭಯವು, ದೇವರ ಭಯವು ನಿಮ್ಮನ್ನು ಮಹಿಮೆಯ ಒಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತವಾಗಿದೆ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಪ್ಪ ತಂದೆಯೇ, ಈ ಕೊನೆಯ ಕಾಲದಲ್ಲಿ ಸ್ವಾಮಿ ನಮಗೆ ಬೇಕಾದಂತಹ ಈ ದೀನತೆ, ಸಮಾಧಾನ, ಹೌದು ಸ್ವಾಮಿ, ಸಾತ್ವಿಕತ್ವ ಒಂದು ಆತ್ಮದಲ್ಲಿ ಮಹಿಮೆಯಲ್ಲಿ ನಮ್ಮನ್ನು ನಡೆಸು. ದಿನ ಪವಿತ್ರ ಆತ್ಮ ನಮ್ಮ ಒಳಗಡೆ ಇದ್ದಾನೆ, ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ, ಆತ ನಮ್ಮನ್ನು ಮಹಿಮೆಯಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಇನ್ನೂ ಹೆಚ್ಚಾದಂತಹ ದೀನ ಸ್ವಭಾವದಲ್ಲಿ ಕರ್ತ ನೀನು ಭೂಮಿ ಆಕಾಶವನ್ನು ಉಂಟು ಮಾಡಿದರೂ ಕೂಡ ಶಿಷ್ಯರ ಪಾದಗಳನ್ನು ತೊಳೆದು ನೀನು ಎಷ್ಟು ದೀನನಾಗಿ ಹಂಬಲಾಗಿ ಆ ಸೇವೆಯನ್ನು ಮಾಡಿದ್ದೀವೋ ಅದೇ ರೀತಿಯಾಗಿ ನಾವು ನಿನ್ನನ್ನು ಕೊಡಲ್ಪಟ್ಟ ಸೇವೆ ನಿನ್ನ ಮಹಿಮೆಗಾಗಿ, ನಿನ್ನನ್ನು ಮೇಲೆತ್ತುವುದಕ್ಕಾಗಿ, ನಿನ್ನನ್ನು ಪ್ರಖ್ಯಾತಿಪಡಿಸುವುದಕ್ಕದು ಮಾಡುವಂತೆ ನಮಗೆ ಕೃಪೆ ಕೊಡು. ಅಷ್ಟೆಲ್ಲ ನಮ್ಮನ್ನು ನಿನ್ನ ಆತ್ಮದಲ್ಲಿ ತುಂಬಿಸಿ ಆ ಅಭಿಷೇಕದಲ್ಲಿ ನಡೆಸು. ಎಷ್ಟೋ ಜನರು ಇವತ್ತು ನಾಶದ ಅಂಚಿನಲ್ಲಿ ಇದ್ದಾರೆ ಸ್ವಾಮಿ. ನಮ್ಮ ಸ್ವಭಾವದ, ನಮ್ಮ ಒಂದು ಯಾವುದೇ ಒಂದು ಕೆಟ್ಟತನಕ್ಕಾಗಿ ಅವರು ದೂರವಾಗಿರಬಹುದು. ನಿನ್ನ ಕಡೆಗೆ ತಿರುಕೊಳ್ಳುವಂತೆ ನಮ್ಮಲ್ಲಿ ಒಂದು ಬದಲಾವಣೆ ಉಂಟು ಮಾಡು. ಅಷ್ಟೆಲ್ಲ ನಾಶವಾಗುವ ಎಲ್ಲ ಆತ್ಮಗಳಿಗೆ ನಾವು ಒಂದು ಎಕ್ಸಾಂಪಲ್ ಆಗಿ ನಿನ್ನ ಕಡೆಗೆ ನಡೆಸಿಕೊಳ್ಳುವಂತೆ ಮಹಿಮೆಯಾಗಿ ನಮ್ಮನ್ನು ನಡೆಸು. ಘನತೆ, ಪ್ರಭಾವ, ಮಾನ ಮಹಿಮೆಯನ್ನು ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.